ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನೀವೀಗಾಗಲೇ ಈ ನಮ್ಮ 79ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಕೆಂಪು ಕೋಟೆ ಮೇಲೆ ನಿಂತು ಸತತ 11ನೇ ಸಲ ಮಾತನಾಡಿದ ನಮ್ಮ ಪ್ರಧಾನಿ ಮೋದಿಯವರ ಮಾತುಗಳನ್ನು ನೀವು ಕೇಳಿದ್ದೀರಿ. ಅದೇ ಕಾಲಕ್ಕೆ ಏನೇನೋ ಪ್ರಯತ್ನ ಮಾಡಿದ್ದಾರೆ, ಕಸರತ್ತು ಮಾಡಿದ್ದಾರೆ, ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಟಿಪ್ಪಣಿಗಳು ಬರ್ತಾ ಇದ್ದಾವೆ ಇದ್ರ ಮೇಲೆ. ಇದು ಲಾಸ್ಟ್ ಏನಪ್ಪ ಇವ್ರದ್ದು ಅನ್ನುವಂಥ ಒಂದು ಬಜೆಟ್ ಮಂಡನೆಗೆ ಇದು ಲಾಸ್ಟ್ ಆಗ್ಬೋದು, ಅದು ಕೆಂಪು ಕೋಟೆ ಮೇಲೆ ಇದು ಲಾಸ್ಟ್ ಭಾಷಣ ಆಗ್ಬೋದು ಅನ್ನುವಂಥ ಮಾತುಗಳು. ಯಾಕಪ್ಪ ಅಂತಂದ್ರೆ ಅವರ ಒಟ್ಟಾರೆ ಭಾಷಣವನ್ನು ನಾವು ಸಹಜವಾಗಿ ವೀಕ್ಷಣೆ ಮಾಡಿದಾಗ, ಗಮನಿಸಿದಾಗ ಹೆಚ್ಚು ಒತ್ತು ಕೊಟ್ಟಿದ್ದು ಡಿಫೆನ್ಸ್ಗೆ, ಉದ್ಯೋಗಕ್ಕೆ, ಸಣ್ಣ ಉದ್ಯೋಗಗಳಿಗೆ GST ಕಡಿಮೆ ಮಾಡ್ತಾರೆ ಅನ್ನೋಂಥ ಮಾತುಗಳನ್ನು ಮಾತಾಡಿದ್ದಾರೆ. ಮೊದಲಿನ ಹಾಗೆ ಭಾಳಷ್ಟು ಸ್ಕೀಮ್ಗಳನ್ನ ಹೇಳೋದು ಮಾಡೋದು ಇಲ್ಲ ಇದರಲ್ಲಿ ಇದ್ದರೂ ಭಾಳ ಎಚ್ಚರಿಕೆ ಮಾತುಗಳನ್ನು ಮಾತಾಡಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಸುದರ್ಶನ್ ಚಕ್ರ ಅನ್ನುವಂಥದ್ದನ್ನು ಡಿಫೆನ್ಸಿಗೆ ಒಂದು ಹೊಸ ರೂಪ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತು. ಇವೆಲ್ಲನೂ ಒಮ್ಮೆ ಗಮನಿಸಿದಾಗ ಮೋದಿಯವರು ನಿಜವಾಗಿಯೂ ಏನೇನು ಮಾಡಲಿಕ್ಕೆ ಸಾಧ್ಯದ, ಇನ್ನು ಮುಂದಿನ 2 ವರ್ಷಗಳಲ್ಲಿ ನಾನು 3.5 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೇನೆ ಅನ್ನೋ ಮಾತು ಮಾತಾಡಿದ್ದಾರೆ. ಇವೆಲ್ಲನೂ ಸಾಧ್ಯನಾ ಅನ್ನುವಂಥ ಮಾತು. ಯಾಕೆ ಇಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಕಳೆದ 10-11ನೇ ವರ್ಷಗಳಿಂದ ಇದು 12ನೇ ವರ್ಷಕ್ಕೆ ಬಿದ್ದದ. ಈಗಾಗಲೇ ಈಗ ಬಂದಿದ್ದರಲ್ಲಿ ಇವ್ರು ಹೇಳಿದ